ಜಲ್ಜಾ, ಏನಕ್ಕ? ಅಮ್ಮಂಗೆ ನೀರ್ ತಗೊಂಡ್ ಹೋಗು. ಏನೇ ಹಾಗ್ ನೋಡ್ಕೊಂಡ್ ನಿಂತಿದ್ಯಾ? ಮನೆಗ್ ದೊಡ್ಡ ಮಗಳಾಗ ಹುಟ್ಟೋದು ಅದೃಷ್ಟನಕ್ಕ. ಚಿಕ್ಕ ಮಗಳು ಅಂದ್ರೆ ಎಲ್ರಿಗೂ ತಾತ್ಸಾರನೆ. ಹೀಗೇನಾಯ್ತೆ? ಮನೆ ಕೆಲ್ಸ ಎಲ್ಲ ನಂಗೆ, ಅಪ್ಪನ್ ಪ್ರೀತಿ ಮಾತ್ರ ನಿಂಗ. ಅಲ್ವೇ, ನೀನೊಬ್ಳೇ ಕೆಲ್ಸ ಮಾಡ್ತಿದ್ಯಾ? ನೀರು ಕಾಫಿ ಕೊಡೋದು ದೊಡ್ಡ ಕೆಲ್ಸನಾ? ಇಷ್ಟಕ್ಕೂ ಅಪ್ಪನ್ ಪ್ರೀತಿ ಅಭಿಮಾನ ನಮ್ ಮೂವರ್ಗೂ ಸಮನಾಗೆ ಇದೆಯಲ್ಲ. ಇನ್ಯಾವತ್ತೂ ಹೀಗ್ ಮಾತಾಡ್ಬೇಡ. ಸಾಮಾನ್ಯವಾಗೇನಿಲ್ಲ. ಮೊನ್ನೆ ಅಪ್ಪ ನಿನ್ಗೆ ಕಾಲ್ ಚೈನು ಡಾಬು ಎಲ್ಲ ತಂದ್ಕೊಟ್ರಲ್ಲ, ನನಗೇನಾದ್ರೂ ತಂದ್ರ? ಅಲ್ವೇ, ಹೋದ್ ವರ್ಷ ನಿನಗೆ ತಂದ್ಕೊಟ್ಟಿದ್ರಲ್ಲ. ಹೋದ್ ವರ್ಷದೆಲ್ಲ ಅಲ್ಲ, ನಿನಗ್ ತಂದಾಗ ನನಗೂ ತಂದ್ಕೊಡ್ಬೇಕಲ್ಲ. ಅದ್ಯಾಕ್ ಹಾಗ್ ಮಾತಾಡ್ತಿದ್ಯಾ? ಹೋದ್ ವರ್ಷ ನನಗ್ ತಂದಿರ್ಲಿಲ್ವಲ್ಲ. ತರ್ದೇ ಇದ್ರೇನು, ನಿನ್ ಗಂಡನ್ಗೆ ವ್ಯಾಪಾರ ಮಾಡಕ್ ಬಂಡವಾಳ ಅಂತ ತುಂಬಾ ದುಡ್ಡು ಕೊಟ್ಟಿದ್ರಲ್ವಾ ಅಪ್ಪ. ಆ ದುಡ್ಡಲ್ಲಿ ಎಷ್ಟು ಬೇಕಾದ್ರೂ ಚಿನ್ನ ತಗೋಬಹುದು. ಸರಿ ಸರಿ, ನೀರು ನಾನ್ ಕೊಡ್ತೀನಿ ಬಿಡು. ಯಾಕ್ ಬಿಡಕ್ಕ? ದೊಡ್ಡವ್ರ ಮಾತ್ ಕೇಳಲಿಲ್ಲ ಅಂತ ನನಗ್ ಕೆಟ್ಟ ಹೆಸರು ಯಾಕೆ? ನಾನೇ ತಗೊಂಡ್ ಹೋಗಿ ಕೊಡ್ತೀನಿ ಬಿಡು. ತಗೊಳಮ್ಮ, ಕುಡಿಯಕ್ ನೀರು. ಕೃಷ್ಣಯ್ಯ, ಕಾಫಿ ತಗೋ. ಅಮ್ಮ ತಗೋ. ನಿಂಗೆ ಯಾಕಪ್ಪಿ ಕಷ್ಟ ಇಲ್ಲ? ರೂಪಾ, ರೂಪಾ, ಹಾ ಬರ್ತಾ ಇದ್ದೀನಿ ರೀ. ಏನ್ರಿ? ನಮ್ಮ ಅಕ್ಕಂಗೆ ನೀನು ಸಹಾಯ ಮಾಡ್ಬೋದಲ್ವಾ? ನಮ್ಮ ಅಕ್ಕನ ಕೈಯಲ್ಲೇ ಮನೆ ಕೆಲಸ ಮಾಡಿಸ್ತಿದ್ದಿಲ್ಲ ನೀನು. ಇದು ತುಂಬಾ ಚೆನ್ನಾಗಿದೆ ರೀ. ನಾನು ಮಾಡ್ತೀನಿ ಅಂದ್ರೆ ನಿಮ್ಮಕ್ಕ ನನ್ ಕೈಯಲ್ಲಿ ಮಾಡಿಸ್ತಾರ? ರೂಪಾ, ನೀನೇ ಯಾವಾಗ್ಲೂ ಮನೆ ಕೆಲ್ಸ ಮಾಡ್ತಿರ್ತ್ಯಾ? ನಿಮ್ಮನ್ ನೋಡಕ್ಕೆ ಅಂತ ಬಂದಾಗ 2-3 ದಿನನಾದ್ರೂ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಹೇಗೆ? ನಾನ್ ಹುಟ್ಟಿದ ಮನೆ ಋಣ ಹೀಗಾದ್ರೂ ತೀರಿಸ್ಕೋಬೇಕು ಅಂತ ನನ್ನ ಸುಮ್ನೆ ಇರಿಸ್ತಾರೆ ರೀ. ಹೆಣ್ಮಕ್ಳನ್ನ ನೋಯಿಸ್ಬಾರ್ದು ಅಂತ ನಾನ್ ಸರಿ ಅಂತ ಹೇಳ್ದೆ. ಇದು ಚೆನ್ನಾಗಿದೆ ರೀ. ಏನು ನನ್ ಮೇಲೆ ತಮ್ಮನ ಹತ್ರ ಚಾಡಿ ಹೇಳ್ತಿದ್ಯಾ? ಇದು ಚಾಡಿನ ಅತ್ಗೆ? ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬೇಡಿ. ನಿನ್ನ ಈ ಥರ ಎಲ್ರೂ ಸೇರಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಕೃಷ್ಣಯ್ಯ. ಮನೆಯೆಲ್ಲ ಕಳೆಕಳೆಯಾಗಿದೆ. ಮನೆಯೆಲ್ಲ ಕಳಕಳಿಯಾಗಿರ್ಲಿ ಅಂತಾನೆ ಅಲ್ವೇನಮ್ಮ ನನ್ ಗಂಡ ಮನೆ ಅಳಿಯ ಆಗಿರೋದು. ಅಕ್ಕನೂ ಕೂಡ ಅವಳ ಗಂಡನ ಮನೆ ಅಳಿಯ ಮಾಡು ಅಂದ್ರೆ ಹೆಣ್ಮಕ್ಳಿಗೆ ಅತ್ತೆ ಮನೆನೇ ಸ್ವರ್ಗ ಅಂತ ಅಲ್ಲೇ ಇದ್ದಾಳೆ. ಹಾಗಲ್ಲ ಜಲ್ಜಾ, ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ತಾನೇ ಸರ್ವಸ್ವ. ಅಂದ್ರೆ ಏನಣ್ಣ, ನಾನ್ ತವ್ರ ಮನೇಲಿರೋದು ನಿನ್ಗಿಷ್ಟ ಇಲ್ವಾ? ನನ್ನ ನಮ್ಮ ಅತ್ತೆ ಮನೆಗೆ ಹೋಗು ಅಂತ ಹೇಳ್ತಾ ಇದೀಯಾ? ಕೃಷ್ಣಯ್ಯ, ಯಾಕೆ ಸುಮ್ನೆ ಅವಳ ಹತ್ರ? ಚಿಕ್ಕ ಹುಡುಗಿ, ಬಿಟ್ಬಿಡು. ಇದು ಒಳ್ಳೆ ಕಥೆ ಆಯ್ತಕ್ಕ. ಈಗ ನಾನು ಏನಂದೆ? ಇಷ್ಟಕ್ಕೂ ನೀವು ಅಕ್ಕ ತಂಗಿಯರಿಬ್ಬರಿಗೂ ಒಬ್ರ ಮೇಲೊಬ್ರಿಗೆ ತುಂಬಾನೇ ಪ್ರೀತಿ ಇದೆ. ನನಗೂ ಒಬ್ಬ ಅಣ್ಣನೋ ತಮ್ಮನೋ ಇದ್ದಿದ್ರೆ ನಾವಿಬ್ರು ಒಗ್ಗಟ್ಟಾಗಿ ಇರ್ತಿದ್ವಿ. ಈ ಅಕ್ಕ ತಂಗಿರ್ ಜೊತೆಲಿ ಹುಟ್ಟಿರೋನು ನೀನೇ ಅಲ್ವಾ ಕೃಷ್ಣಯ್ಯ? ಅವರಿಬ್ಬರ ಜವಾಬ್ದಾರಿ ನಿಂದೆ. ಖಂಡಿತವಾಗ್ಲು ಇವ್ರ ಜವಾಬ್ದಾರಿ ನಂದೇ ಅಮ್ಮ. ನನ್ನ ಪ್ರಾಣ ಹೋಗೋವರೆಗೂ ನನ್ನ ರಕ್ತ ಸಂಬಂಧನ ನಾನು ಯಾವತ್ತೂ ಬಿಡಲ್ಲ. ಅದ್ ಸರಿ, ಅಳಿಯಂದ್ರೆ ಇಲ್ಲಿ ಇಬ್ರು ಕಾಣ್ತಾ ಇಲ್ಲ.
ನಿನ್ನನ್ನು ಕರ್ಕೊಂಡು ಬಂದಿದ್ದು ನಾನು ನಿನಗೆ ಸಹಾಯ ಮಾಡೋಕ್ಕಲ್ಲ ಕಣೋ, ನಿನ್ನ ಕೈಯಲ್ಲೇ ಈ ಕೆಲಸ ಮಾಡಿಸ್ಬೇಕು ಅಂತ. ಇಂಥ ಅದ್ಭುತ ಅವಕಾಶ ಈ ಜನ್ಮದಲ್ಲಿ ಮತ್ತೆ ಸಿಗಲ್ಲ. ನಿನ್ನ ಮಾತು ನಿಜ. ಆದ್ರೆ ನಂಗೆ ಭಯ ಆಗ್ತಾ ಇದೆ. ಬೇಕು ಅಂದ್ರೆ ನೀನು ಹೋಗು, ನಾನು ಹೊರಡ್ತೀನಿ. ಒಬ್ರಿಗೊಬ್ರು ಜೊತೆ ಇದ್ದೀವಲ್ಲ, ಏನೂ ಆಗಲ್ಲ. ನೀನ್ ತುಂಬಾ ಧೈರ್ಯವಂತ ಅಣ್ಣ. ಆ ಮಣಿನ ವಶಪಡಿಸ್ಕೊಳ್ಳೋ ಅದೃಷ್ಟ ನಿನಗೆ ಇರೋದು. ಈ ಸಮಯದಲ್ಲಿ ನಾಗಗಳು ಶಕ್ತಿ ಕಳ್ಕೊಂಡಿರ್ತವೆ. ಅದರಲ್ಲೂ ಕಣ್ಮುಚ್ಕೊಂಡಿರೋದ್ರಿಂದ ಅವು ನಿನ್ನೇನು ಮಾಡಲ್ಲ. ನನಗೆ ಅಷ್ಟು ಧೈರ್ಯ ಇಲ್ಲ ಅಣ್ಣ. ನಾ ಬರಲ್ಲ, ನಾನು ಹೊರಡ್ತೀನಿ. ಲೋ ಲೋ ನಿಂತ್ಕೊಳ್ಳೋ ವೀರಭದ್ರ. ಆ ಮಣಿನ ನನ್ನ ಸ್ವಂತ ಮಾಡಿಕೊಂಡು ಇವನ್ನ ಸಾಯಿಸ್ಬಿಟ್ರೆ
ಮಗು, ಕಂದ. ನಾನ್ ಮಾಡಿದ ಮಿಸ್ಟೇಕ್ ಇಂದಾನೆ ಇದೆಲ್ಲ ನಡೆದಿದ್ದು. ನೀವೇನ್ ಮಾಡಿದ್ರಿ ಅಪ್ಪ? ಒಬ್ಬ ಮನುಷ್ಯನ ಪ್ರಾಣನೇ ತೆಗೆದ್ಬಿಟ್ರಿ. ಸ್ವಾಮಿ, ನಮ್ಮ ಕಂದ ಕಂದ. ಸ್ವಾಮಿ, ನಮ್ಮ ಮನೆಗೆ ದೇವರಾಗಿರೋ ನಾಗ ಜಾತಿಗೆ ದ್ರೋಹ ಮಾಡಿದ್ರು. ಏನಾಯ್ತು? ನಾಗಮಣಿಗಾಗಿ ಯಾರೋ ನಮ್ಮ ಮಗುವಿಗೆ ಅಪಾಯ ತಂದೊಡ್ಡಿದ್ದಾರೆ ಸ್ವಾಮಿ. ಕಣ್ಣು ಬಿಡು ಮಗನೇ. ಪಾಪ ಪುಣ್ಯ ಗೊತ್ತಿಲ್ಲದೆ ಇರೋ ನಿನ್ನ ಉಸಿರು ತೆಗೆಯುವುದಕ್ಕೆ ಯಾರಿಗೆ ತಾನೇ ಮನಸ್ಸು ಬರುತ್ತದೆ? ಸ್ವಾಮಿ, ನಮ್ಮ ಮಗ ನಮ್ಮನ್ನು ಬಿಟ್ಟು ಹೊರಟು ಹೋದ ಸ್ವಾಮಿ. ಆ ಶಿವನ ದರ್ಶನ ಮಾಡುತ್ತೇನೆ ಎಂದು ಹೇಳಿ ಕೈಲಾಸಕ್ಕೆ ಹೊರಟು ಹೋದೆಯ ಮಗನೇ. ನೀನು ಆ ಶಿವನ ದರ್ಶನ ಮಾಡಲೆಂದು ನಿನ್ನ ಜೊತೆ ಬಂದೇನೆ ಹೊರತು ಈ ರೀತಿ ಶಿವನಲ್ಲೇ ಐಕ್ಯವಾಗುವೆ ಎಂದು ಕೊಂದಿರಲಿಲ್ಲ ಮಗನೇ. ನನ್ನ ಕಂದ. ಮಾವ, 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 ದೊಡ್ಡ ಅನಾಹುತ ನಡೆದೋಯ್ತು ಮಾವ. ಏನಾಯ್ತು? ನಡಿಬಾರ್ದು ನಡೆದು ಹೋಯ್ತು ಮಾವ. ಅಣ್ಣ ಅಂತ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ. ಏನ್ ನಡೀತು? ಏನ್ ಮಾಡ್ದ ಹೇಳೋ. ನಿಮ್ ದೊಡ್ಡ ಅಳಿಯ ಬೇಡ ಅಣ್ಣ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಶಿವನ್ ದೇವಸ್ಥಾನಕ್ಕೆ ಹೊರಟೋದ್ರು. ಹೋದವನು ಅಲ್ಲಿ ನಡೆದಿದ್ ನೋಡಿ ವಾಪಸ್ ಬರ್ದೆ ಆ ನಾಗಗಳು ಶಿವ ಪೂಜೆಗಿಟ್ಟಿದ ಮಣಿನ ಕದ್ಕೊಂಡ್ ಬಂದ್ಬಿಟ್ಟು ನಾಗಮಣಿನ ಕದ್ದಿದ್ದು ಅಲ್ದೆ ಒಂದು ನಾಗರ ಹಾವನ್ನು ಕೂಡ ಸಾಯಿಸಿ ಓಡ್ ಹೋದ. ನಾಗರ ಹಾವನ್ನ ಸಾಯಿಸ್ತಿದ್ದ ಹಾಗೆ ಒಂದು ದೊಡ್ಡ ಹಾವು ಅಣ್ಣನ ಸಾಯಿಸೋದಕ್ಕೆ ಅಟ್ಟಿಸ್ಕೊಂಡು ಹೋಯ್ತು. ಆ ಹಾವು ಅಣ್ಣನ ಸಾಯಿಸುತ್ತೇನೋ ಅಂತ ಭಯ ಆಗ್ತಿದೆ ಮಾವ. ಮಾವ,
ಮಾವ 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 ನನ್ನ ಕಾಪಾಡಿ ಮಾವ. ನಾನು ತಪ್ಪು ಮಾಡ್ಬಿಟ್ಟೆ ಮಾವ. ಆ ಹಾವಿಂದ ನನ್ನ ಕಾಪಾಡಿ ಮಾವ. ನೀವೇ ನನ್ನ ಕಾಪಾಡಬೇಕು. ಕಾಪಾಡಿ ಮಾವ. ಕಾಪಾಡಿ ಮಾವ. ಹಾವು ನಿನ್ನ ಸಾಯಿಸೋದಲ್ವೋ, ನಾನೇ ನಿನ್ನ ಸಾಯಿಸ್ತೀನಿ. ಮಾವ, ಏನ್ ಮಾವ ಇದು? ಎಂತ ದ್ರೋಹ ಮಾಡ್ಬಿಟ್ಯೋ. ನಾವು ಕುಲದೇವತೆ ಅಂತ ಪೂಜೆ ಮಾಡೋ ನಾಗದೇವತೆನೇ ಸಾಯಿಸಿದ್ಯಾ. ಆ ನಾಗಮಣಿನ ತಗೊಳ್ಳೋಕ್ಕೋಸ್ಕರ ಇಷ್ಟು ಅನ್ಯಾಯಕ್ಕೆ ಇಳಿತೀಯ. ನಿನ್ನ ಜೀವ ಸಹಿತ ಬದುಕೋಕ್ ಬಿಡಲ್ಲ. ಮಾವ, ನನ್ನ ಕ್ಷಮಿಸ್ಬಿಡಿ. ನನ್ನ ಕ್ಷಮಿಸ್ಬಿಡಿ. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಏನೋ ದುರಾಸೆಗೆ ಬಿದ್ದು ದುರಾಸೆಯಿಂದ ಆ ಮಣಿನ ತಗೊಂಡ್ಬಿಟ್ಟೆ. ನೀನು ಮಾಡಿರೋದು ಮಾಮೂಲಿ ತಪ್ಪಲ್ಲ. ತಲಾಂತರದಿಂದ ನಾವು ಪೂಜೆ ಮಾಡ್ತಾ ಇರೋ ದೇವತೆಗಳಿಗೆ ಸಾವು ಕೊಟ್ಟಿದ್ಯಾ. ಇಲ್ಲ ಮಾವ. ಪ್ರಾಣ ತೆಗೆದವನ್ ಪ್ರಾಣನ ತೆಗಿಬೇಕಾದ್ದೆ. ಮಾವ, ಒಂದ್ಸರಿ ಯೋಚನೆ ಮಾಡಿ. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನನ್ನ ಸಾಯಿಸಿದ್ರೆ ನಿಮ್ಮ ಮಗಳು ವಿಧವೆ ಆಗ್ಬಿಡ್ತಾಳೆ. ನನ್ನ ಹೆಂಡತಿನ ನನ್ನಿಂದ ದೂರ ಮಾಡಬೇಡಿ. ನಾನ್ ಸತ್ತು ಹೋದ್ರೆ ಅವಳು ಬದುಕಲ್ಲ. ನಾನ್ ಸತ್ತು ಹೋದ್ರೆ ಅವಳು ಸಾಯ್ತಾಳೆ. ನನ್ನ ಮಕ್ಕಳೆಲ್ಲ ಅನಾಥರಾಗ್ಬಿಡ್ತಾರೆ. ನನ್ನ ಮಗಳು ಬೀದಿಗೆ ಬೀಳ್ತಾರೆ. ಒಂದು ಜೀವಕ್ಕೋಸ್ಕರ 4 ಜೀವ ತೆಗೆಯೋದು ನ್ಯಾಯ ಅಲ್ಲ. ಊರಿಗೆ ದೊಡ್ಡವರಾಗಿ ನಿಮಗಿದು ಧರ್ಮ ಅಲ್ಲ. ಶಕುಂತಲ ಬೇರೆ ಹೆಣ್ಮಗಳಲ್ಲ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ನೀವು ಹೆತ್ತ ಮಗಳು. ನನ್ನ ಕೈ ಮೀರಿ ಇವೆಲ್ಲ ನಡೆದು ಹೋಯ್ತು ಮಾವ. ನನ್ನ ಕ್ಷಮಿಸ್ಬಿಡಿ. ಇದ್ರ ಮೇಲೂ ನನ್ನ ಸಾಯಿಸ್ಬೇಕು ಅಂದ್ರೆ ನನ್ನ ಸಾಯಿಸ್ಬಿಡಿ ಮಾವ. ನಿಮ್ಮಿಷ್ಟ.